ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ನಾನು ನಿಮ್ಮ ಭರತೇಶ ಪಾನಕನವರು. ಭೂಮಾಫಿಯಾ ಅಧಿಕಾರಿಗಳ ಸಂಧಿ ಆರೋಪ, ಜಮೀನು ಮಾರಾಟ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ. ಬೆಳಗಾವಿ ಖಾನಾಪುರ ತಾಲೂಕಿನ ಕುಸುಮಳ್ಳಿ ಗ್ರಾಮದ ಸರ್ವೆ ನಂಬರ್ 48 ಜಮೀನಿಗೆ ಸಂಬಂಧಿಸಿದಂತೆ ಭೂಮಾಫಿಯಾ ಮತ್ತು ಕೆಲ ಅಧಿಕಾರಿಗಳ ಸಂಧಿಯಿಂದ ಅಕ್ರಮವಾಗಿ ದಾಖಲೆ ತಿದ್ದುಪಡಿ ಮಾಡಿ ಜಮೀನು ಮಾರಾಟ ನಡೆಯುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಕುರಿತು ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961ರ ಸೆಕ್ಷನ್ 77A ಅಡಿಯಲ್ಲಿ ಹಕ್ಕು ಮಂಜೂರು ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ಪರವಾಗಿ ಗಂಗಾಧರ ದೊಡಮನಿಯವರು ರವಳು ಕಾಂತು ದೇಸಾಯಿಯವರ ಪರವಾಗಿ ಮನವಿ ನೀಡಿದ್ದಾರೆ. ಮನವಿಯಲ್ಲಿ ಮುಕುಂದ ಬಾಬಜಿ ದೇಸಾಯಿ ಕುಟುಂಬವು 1957ರ ಪೂರ್ವದಿಂದಲೇ ಜಮೀನನ್ನು ಸಾಗುವಳಿ ಮಾಡುತ್ತಿದ್ದು, ಆರ್ಟಿಸಿ ದಾಖಲೆಯಲ್ಲಿಯೂ ಹೆಸರಿದ್ದರೂ ಗೇಣಿದಾರ ಹಕ್ಕು ನೀಡದೆ ವಿಳಂಬ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಇದರ ಮಧ್ಯೆ ಸದರಿ ಜಮೀನನ್ನು ಅನಧಿಕೃತವಾಗಿ 11E ಮಾಡಿ ಬೇರೆಯವರಿಗೆ ಮಾರಾಟ ಮಾಡುತ್ತಿರುವುದು ಭೂಮಾಫಿಯಾ ಚಟುವಟಿಕೆಯ ಸ್ಪಷ್ಟ ಉದಾಹರಣೆ ಎಂದು ಮನವಿದಾರರು ಆರೋಪಿಸಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಅಥವಾ ಸಂಧಿಯಿಲ್ಲದೆ ಇಂಥ ವ್ಯವಹಾರ ಸಾಧ್ಯವಿಲ್ಲ ಎಂದು ಕೂಡ ಗಂಭೀರವಾಗಿ ಪ್ರಶ್ನಿಸಲಾಗಿದೆ. ಸೆಕ್ಷನ್ 77A ಅಡಿಯಲ್ಲಿ ಅರ್ಹ ರೈತರಿಗೆ ಜಮೀನು ಮಂಜೂರು ಮಾಡುವ ಬದಲು ಅಕ್ರಮ ವ್ಯವಹಾರಗಳಿಗೆ ಅವಕಾಶ ನೀಡುತ್ತಿರುವುದು ಸರ್ಕಾರದ ಯಂತ್ರಾಂಗದ ವೈಫಲ್ಯವನ್ನು ಬಯಲಿಗೆಳೆಯುತ್ತದೆ ಎಂದು ಮನವಿಯಲ್ಲಿ ಆಕ್ಷೇಪ ವ್ಯಕ್ತಪಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಕ್ರಮ ದಾಖಲೆಗಳನ್ನು ರದ್ದುಪಡಿಸಿ ಭೂಮಾಫಿಯಾ ವಿರುದ್ಧ ಕ್ರಿಮಿನಲ್ ಕ್ರಮ ಕೈಗೊಳ್ಳುವುದು, ಸಂಬಂಧಿಸಿದ ಅಧಿಕಾರಿಗಳ ಪಾತ್ರವನ್ನು ತನಿಖೆಗೆ ಒಳಪಡಿಸುವುದು ಹಾಗೂ ನೈಜ ಹಕ್ಕುದಾರರಿಗೆ ತಕ್ಷಣ ನ್ಯಾಯ ಒದಗಿಸುವಂತೆ ಜಿಲ್ಲಾಧಿಕಾರಿಗಳನ್ನು ಆಗ್ರಹಿಸಲಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಕುಸುಮಳ್ಳಿ ಗ್ರಾಮದ ರೈತ ಮುಕುಂದ್ ಬಾಬ್ಜಿ ದೇಸಾಯಿ ಅಂತೇಳಿ 1957ಕ್ಕಿಂತ ಮುಂಚೆ ಅವರು ಹೊಳ ಮನೆ ಮಾಡ್ಕೊಂಡು ಬಂದಿದ್ದಾರೆ, ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ಸೆಕ್ಷನ್ 77 ಅಡಿಯಲ್ಲಿ ಜಮೀನು ಇವ್ರಿಗೆ ಮಂಜೂರು ಮಾಡಬೇಕಿತ್ತು. ಆದರೆ ಸ್ವಲ್ಪ ಭೂ ಮಾಫಿಯಾ ಮತ್ತು ಇನ್ನಿತರಿಂದ ಜನರು ಕೂಡಿ ಇವರ ಜಾಗ ಬರಬೇಕಂತ ಜಾಗ ಇವ್ರು ಬಂದಿಲ್ಲ. ಆದ್ರಿಂದ ನಾವು ಇವತ್ತು DC ಅವರಿಗೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಪ್ರಕಾರ ಏನು 1974 ಮುಂಚೆ RTC ಇರಲಿ ಅಥವಾ ಅವರು ಭೂ ಸಾಗುವಳಿ ಮಾಡ್ಕೊಂಡು ಬಂದಿರೋಂಥ ರೈತರಿಗೆ ರೈತರು ಕೊಡ್ಬೇಕಂತ ಆರ್ಡರ್ ಇದೆ, DC ಅವ್ರಿಗೆ ಪವರ್ಸ್ ಇದೆ. ಆದ್ದರಿಂದ ಇವ್ರಿಗೆ ಜಾಗ ಬರ್ಬೇಕಂತ ನಾವು ಮನವಿ ಮಾಡ್ಕೋತಾ ಇದ್ದೇವೆ. ಗಂಗಾಧರ್ ದೊಡ್ಡಮನಿ, ಮಾನವಗಳು ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ಅಧ್ಯಕ್ಷ ಮತ್ತು ರೈತ. ಈಗ 5 ಗುಂಟೆ ಪ್ರಕಾರ ಒಬ್ರು ಹೆಸರು ಒಂದು ಹರ್ಷಲ್ ಗುಂಡ್ಕಲ್ ಅಂತ ಇದೆ, 5 ಗುಂಟೆ ಅಂತೇಳಿ ಬೇರೆ ಮಾಡ್ತಾ ಇದ್ದಾರೆ. ಅದು ಲೆವನ್ ಇಲ್ಲ ಏನೆಲ್ಲ ಇನ್ಲೀಗಲ್ ಕೆಲಸ ಮಾಡಿದ್ದಾರೆ. ಯಾವ ರೈತರ ಪರವಾಗಿ ಬಂದಿರಲ್ಲ ಯಾವ್ದ ಅದು ಟೋಟಲ್ 14 ಎಕರೆ ಜಾಗ ಐತಿ. ಓಕೆ, ಬಟ್ ಇವ್ರು 5 ಗುಂಟೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅದು ಲೆವನಿ ರಾಂಗ್, ಇನ್ಲೀಗಲ್ ಮತ್ತು ಬೇರೆ ಕಾನೂನು ಬಾಹಿರವಾಗಿ ಮಾಡಿದ್ದಾರೆ. ಲೀಗಲಿ ಇನ್ನೂ ಇಲ್ಲ. ಆದ್ರಿಂದ DC ಅವರು ಇದ್ರ ಬಗ್ಗೆ ತನಿಖೆ ಮಾಡಿ ಮತ್ತು ತಪ್ಪಿಸಿದ ಮೇಲೆ ಆಕ್ಷನ್ ಆಗಬೇಕು. ಇದರಲ್ಲಿ ಮತ್ತು ಸರ್ಕಾರಿ ಅಧಿಕಾರಿಗಳು ಶಾಮೀಲಿದ್ದಾರೆ. ಇದ್ರ 1977 ರೂಲ್ಸ್ ಪ್ರಕಾರ ಬರೋದಿಲ್ಲ ಅವ್ರಿಗೆ. ಅಧಿಕಾರಿಗಳು ಯಾರೇ ಎಲ್ಲ ತಲಾಟೆ ಹಿಡ್ಕೊಂಡು ಯಾರ್ಯಾರಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು 1957 ಇಲ್ಲಿವರೆಗೂ ಯಾರ್ಯಾರು ಶಾಮೀಲಾಗಿ ನೋಡ್ಬೋದು.